ಸರಿ ಬರ್ಲಿಲ್ಲ ಅನ್ಕೊಳ್ಳೋಣ, ಏನು ತಗೊಂಡ್ ಹೋಗಿಲ್ಲ ಅಂದ್ರೆ ಸಂತೋಷನೇ ತಾನೆ. ಒಂದ್ಸಲ ಹೋಗ್ ನೋಡು. ಜಾನಕಿ, ಹೋಗಿ ನೋಡ್ಬೋದಲ್ವಾ? ಅಕ್ಕ ಹಿಂಜರಿತಿದ್ದಾರೆ ಭಾವನವ್ರೆ, ನಾನೇ ಹೋಗಿ ತಗೊಂಡ್ ಬರ್ತೀನಿ. ಇದಿಟ್ಕೊಮ್ಮ. ಅಕ್ಕನ ಒಡವೆ ಒಂದು ಕೂಡ ಇಲ್ಲ. ಹಾಗಾದ್ರೆ ಆ ಕಳ್ಳ ಬಂದು ತಗೊಂಡು ಹೋಗಿದ್ದು ಅಕ್ಕನ ಒಡವೆಗಳ? ಅಬ್ಬಾ, ಏನ್ರಿ ಇನ್ನ ಯೋಚನೆ ಮಾಡ್ತಿದ್ದೀರಲ್ಲ? ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಬೇಗ. ಹಿಡ್ಕೋ. ಎಷ್ಟು ಧೈರ್ಯ! ನನ್ ದೊಡ್ಡ ಮಗನ್ ರೂಮ್ ಹೋಗಿ ಕಳ್ತನ ಮಾಡಿದ್ನಾ? ದೊಡ್ಡಮ್ಮ, ಕಳ್ಳ ನಿಮ್ ರೂಮಿಗೆ ಬಂದಿರೋ ವಿಷಯ ನಿಮ್ಗೆ ಗೊತ್ತಿಲ್ವಾ? ತುಂಬಾ ಬುದ್ಧಿವಂತ ಅಂತ ಅನ್ಸುತ್ತೆ, ಆದ್ರೆ ಆ ವಾಯ್ಸ್ ಎಲ್ಲೋ ಕೇಳ್ದಂಗಿದೆ. ಯಾರಿರ್ಬೋದು? ಇವಾಗ ವಾಯ್ಸ್ ಮುಖ್ಯ ಅಲ್ಲ, ಒಡವೆ ಮುಖ್ಯ. ಅಯ್ಯೋ, ಪೊಲೀಸ್ ಕೇಸ್ ಆಗ್ಬಿಟ್ರೆ ನಾನು ಒಡವೆಗಳನ್ನೆಲ್ಲ ಅಡಿಬಿಟ್ ವಿಷಯ ಗೊತ್ತಾಗ್ಬಿಡುತ್ತೆ. ಹಾಗೇನಾದ್ರೂ ಗೊತ್ತಾಗ್ಬಿಟ್ರೆ ಇವ್ರ ಪ್ರಾಣಕ್ಕೆ ಅಪಾಯ ಬಂದ್ಬಿಡುತ್ತೆ. ಏನ್ ಮಾಡ್ಲಿ? ರೀ, ನೀವೇನ್ರಿ ಹೀಗ್ ನಿಂತಿದ್ದೀರಾ? ಹೋಗ್ ಫೋನ್ ಮಾಡಿ. ಅಯ್ಯೋ ಬೇಡ ಶಿವರಾಜು, ಫೋನ್ ಏನು ಮಾಡೋದು ಬೇಡ. ದೊಡ್ಡಮ್ಮ, ಫೋನ್ ಮಾಡ್ಲಿ ಬಿಡಿ. ಒಡವೆನೆಲ್ಲ ಹೇಗ್ ಬಿಡಕ್ಕಾಗತ್ತೆ? ಇದೇನತಿಗೆ, ಒಡವೆ ಕಳ್ದು ಹೋದ್ರೆ ಪೊಲೀಸರಿಗೆ ಫೋನ್ ಮಾಡೋದು ಬೇಡ ಅಂತಿದ್ಯಾ? ಅದು ಜಾನಕಿ, ಏನಾಯ್ತು? ಅದು ಈ ಮನೇಲಿರೋರ್ ಮೇಲೆ ನಂಬಿಕೆ ಇಲ್ದೆ ಬೇರೆ ಎಲ್ಲಾದ್ರೂ ಎತ್ತಿಟ್ಟಿದ್ದೀರಾ ಅಕ್ಕ? ಅಯ್ಯೋ ಪಾರ್ವತಿ, ಹಾಗೇನೂ ಇಲ್ಲ. ಒಡವೆಗಳು ಭದ್ರವಾಗೇ ಇದೆ. ಓ, ಒಡವೆ ಮುಚ್ಚಿಡಬೇಕಾಗಿರುವಂತ ಅವಶ್ಯಕತೆ ಅತ್ತೆಗೆ ಏನಕ್ಕೆ ಬರುತ್ತೆ? ಬಚ್ಚಿಟ್ಟಿಲ್ಲ ಅಂತಂದ್ರೆ ಕಳ್ಳನೇ ಎತ್ಕೊಂಡು ಹೋಗಿರ್ಬೇಕು. ಅದು ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ.